ನಮಸ್ಕಾರ. ನಾನು ಪದ್ಮಾ ಶಿವಮೊಗ್ಗ. ಸ್ನೇಹಿತರೆ, ನೀಟ್ ಪರೀಕ್ಷೆ ರದ್ದಾಗಿದ್ದು ಎಲ್ರಿಗೂ ಗೊತ್ತೇ ಇದೆ. ಇದಾದ ನಂತರ ಪ್ರತಿಭಟನೆ ನಡೆಯಿತು. NTA ಮತ್ತೆ ಪರೀಕ್ಷೆ ಮಾಡೋದಾಗಿ ದಿನಾಂಕವನ್ನ ಪ್ರಕಟಿಸಿತು. 4 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದರಿಂದ ಎಲ್ಲರಿಗೂ ದೊಡ್ಡ ಆಘಾತ ಆಗಿದೆ. ಅಂದ್ರೆ ಆ ಮಕ್ಕಳು ಭವಿಷ್ಯದ ಕನಸನ್ನ ಕಾಣ್ತಿದ್ದಂತ ಮಕ್ಕಳು, ಡಾಕ್ಟರ್ ಆಗ್ಬೇಕು ಅಂತಿದ್ದಂತ ಮಕ್ಕಳು, ಮನೆಯವರು ಮಕ್ಕಳು ಚೆನ್ನಾಗಿ ಓದಿದ್ದಾರೆ, ಕಷ್ಟಪಟ್ಟು ಓದಿದ್ದಾರೆ, ಒಳ್ಳೆ ಅಂಕ ಬರುತ್ತೆ ಅಂತ ಅನ್ಕೊಂಡಿದ್ದಂತ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಯಿಂದ ಮನಸೋತು ಮನನೊಂದು ಈ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ಇದು ನಿಜವಾಗ್ಲೂ ಆಘಾತಕಾರಿ ಸಂಗತಿ. ದೆಹಲಿನಲ್ಲಿ ಒಬ್ಬ ವಿದ್ಯಾರ್ಥಿ, ಹಾಗೆ ರಾಜಸ್ಥಾನದ ಸಿಕಾರ್ನಲ್ಲಿ 2 ವಿದ್ಯಾರ್ಥಿಗಳು, ಮತ್ತೆ ಉತ್ತರ ಪ್ರದೇಶದಲ್ಲಿ ಒಬ್ಬ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. 4 ವಿದ್ಯಾರ್ಥಿಗಳು ಒಬ್ಬರಾದ್ಮೇಲೆ ಒಬ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದು ಈಗ ದೊಡ್ಡ ಸುದ್ದಿಯಾಗಿದೆ. ದೇಶದಾದ್ಯಂತ ದೊಡ್ಡ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ. NTA ಬ್ಯಾನ್ ಮಾಡಬೇಕು, ನೀಟ್ ಪರೀಕ್ಷೆನ ರದ್ದು ಮಾಡಬೇಕು ಅಂತ ರಸ್ತೆಗಿಳಿದಿದ್ದಾರೆ. ಇಲ್ಲಿ ನಿಜವಾಗ್ಲೂ ಇನ್ನೂ ಆತಂಕ ಪಡಬೇಕಾದಂತ ವಿಚಾರ ಇದೆ. ಈ ಸಮಯ ಬಹಳ ಸೂಕ್ಷ್ಮವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಇಲ್ಲಿ 2 ತರ ಇದೆ. ಒಂದು, ಮಕ್ಕಳು ಬಹಳ ಕಷ್ಟಪಟ್ಟು ಓದಿರ್ತಾರೆ, ತುಂಬಾ ಆಸಕ್ತಿಯಿಂದ ಪರೀಕ್ಷೆ ಬರೆದಿರ್ತಾರೆ, ವೈದ್ಯರಾಗಬೇಕು ಅಂತ ಕನಸು ಕಟ್ಕೊಂಡಿರ್ತಾರೆ, ಮನೆಯಲ್ಲಿ ಪೋಷಕರ ಪ್ರೆಷರ್ ಇರುತ್ತೆ, ಆ ಒತ್ತಡದಲ್ಲಿ ಓದಿರ್ತಾರೆ. ಪರೀಕ್ಷೆ ಬರೆದ ಮೇಲೆ ನಿರಾಳರಾಗಿರ್ತಾರೆ. ಏನೋ ಪೇಪರ್ ಚೆನ್ನಾಗಿತ್ತು ಅಂತನೋ, ಈಸಿಯಾಗಿತ್ತು ಅಂತನೋ, ಚೆನ್ನಾಗಿ ಬರದೆ ಅಂತನೋ. ಈಗ ರಾಜಸ್ಥಾನದ ಸಿಕಾರ್ನಲ್ಲಿ ಪರೀಕ್ಷೆ ಬರೆದಂತ ವಿದ್ಯಾರ್ಥಿ ಯಾರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅವರ ಮನೆಯವ್ರು ಹೇಳೋದೇನಂದ್ರೆ ಅವನು 650 ಅಂಕಗಳನ್ನ ನಿರೀಕ್ಷೆ ಮಾಡ್ತಿದ್ದ ಅಂತ. ಅಂದ್ರೆ ಅಷ್ಟೊಂದು ಅಂಕಗಳನ್ನ ನಿರೀಕ್ಷೆ ಮಾಡ್ತಿದ್ದವನು ಅಂದ್ರೆ ಪರೀಕ್ಷೆ ಚೆನ್ನಾಗಿ ಬರ್ದಿದ್ದಾನೆ ಅಂತಾನೆ ಅರ್ಥ. ಹಾಗಿದ್ದಾಗ ಮತ್ತೆ ಪರೀಕ್ಷೆ ಹೇಗಿರುತ್ತೇನೋ, ಟಫ್ ಇದ್ರೆ, ಅದರಲ್ಲಿ ಹೆಚ್ಚಂಕ ಬರದೆ ಹೋದ್ರೆ ಅದಕ್ಕೆ ಮತ್ತೆ ಎಫರ್ಟ್ ಹಾಕ್ಬೇಕು ಅನ್ನೋದಿದೆಯಲ್ಲ, ಆ ಪರೀಕ್ಷೆ ಬರೆದು ಹೊರಗೆ ಬರೋವರೆಗೂ ಕೂಡ ಅವರಿಗೆ ಗೊತ್ತಾಗಲ್ಲ ಎಷ್ಟು ಮಾರ್ಕ್ಸ್ ಬರ್ಬೋದು, ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ, ಯಾರು ಊಹೆ ಮಾಡೋಕ್ಕಾಗಲ್ಲ. ಈ ಮಾನಸಿಕ ಒತ್ತಡ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈ ಎಲ್ಲ ಒತ್ತಡಕ್ಕೆ ಸಿಕ್ಕಂತ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಂಡಿರೋದು ನಿಜವಾಗ್ಲೂ ತುಂಬಾ ಮನಸ್ಸಿಗೆ ನೋವಾಗ್ತಾ ಇದೆ. ಯಾಕೆ ಅಂತಂದ್ರೆ ಆ ಮಕ್ಕಳಿಗೆ ಕಷ್ಟಗಳೇನು ಅಂದ್ರೆ ಬೇರೆ ಗೊತ್ತಿರೋದಿಲ್ಲ. ಓದೋದಷ್ಟೇ ಅವ್ರ ಗುರಿ ಆಗಿರುತ್ತೆ. ಮನೆಯಲ್ಲಿ ಅಪ್ಪ ಅಮ್ಮ ಪೋಷಕರು ಅವ್ರಿಗೆ ಬೇಕಾದ ಎಲ್ಲ ಸೌಲಭ್ಯನ ಕಷ್ಟಪಟ್ಟು ಒದಗಿಸ್ತಿರ್ತಾರೆ. ಅವ್ರ ಮೇಲೆ ಮುಂದೆ ಅದನ್ನ ಒಂದು ಜವಾಬ್ದಾರಿಯನ್ನ ಹೊರಿಸಿರ್ತಾರೆ. ಅಂದ್ರೆ ನಿನಗಾಗಿ ನಾವು ಇಷ್ಟೆಲ್ಲ ಮಾಡ್ತಿದೀವಿ ಅಂತ. ಹಾಗಿದ್ದಾಗ ಆ ಮಕ್ಕಳ ಮೇಲೆ ತುಂಬಾ ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ. ನಾನು ಚೆನ್ನಾಗಿ ಓದಿ ಮೆಡಿಕಲ್ ಸೀಟ್ ತಗೊಳ್ಳೇಬೇಕು, ಯಾಕಂದ್ರೆ ಫೀಸು ಹೆಚ್ಚು ದುಡ್ಡನ್ನು ಕೊಟ್ಟು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಸೀಟನ್ನು ತಗೊಳಕ್ಕಾಗಲ್ಲ, ಜನರಲ್ ಸೀಟ್ಗಳನ್ನ ತಗೊಳಕ್ಕಾಗಲ್ಲ, ಮ್ಯಾನೇಜ್ಮೆಂಟ್ ಸೀಟ್ಗಳನ್ನ ತಗೊಳಕ್ಕಾಗಲ್ಲ. ಇದರಲ್ಲಿ ಹೆಚ್ಚಿನ ಅಂಕ ಬಂದ್ರೆ ಮಾತ್ರ ಸುಲಭವಾಗಿ ಹೆಚ್ಚು ಫೀಸ್ ಇಲ್ದಂಗೆ ನಾವು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ತಗೋಬಹುದು, ಡಾಕ್ಟರ್ ಆಗ್ಬೋದು ಅಂತ ಆಸೆ ಇಟ್ಕೊಂಡಿರ್ತಾರೆ. ಈಗ ಮತ್ತೆ ಅದಕ್ಕೆ ಪ್ರಯತ್ನ ಹಾಕ್ಬೇಕು ಅಂದಾಗ ಆಗೋ ಒತ್ತಡ ಇದೆಯಲ್ಲ, ಇದು ಒಂದು ಕಾರಣ ಆಗಿರುತ್ತೆ. ಜೊತೆಯಲ್ಲಿ ಇನ್ನೂ ಒಂದು ಕಾರಣ ಇಲ್ಲಿ ಸೃಷ್ಟಿ ಆಯ್ತು. ಅದು NTA ಸೃಷ್ಟಿ ಮಾಡಿದ್ದು. ಏನು ಅಂತಂದ್ರೆ, ಈಗ ನಿಮ್ಗೆಲ್ಲ ಗೊತ್ತೇ ಇದೆ, ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ರಾಜಸ್ಥಾನದ ಸಿಕಾರ್ನಲ್ಲೇನೆ ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಇಷ್ಟೆಲ್ಲ ಆಗಿದೆ, ಪ್ರೊಟೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಗಳು, ದೇಶದಾದ್ಯಂತ ಪ್ರತಿಭಟನೆ ನಡೆದಿದೆ. ಆದ್ರೂ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ್ರ ಬಗ್ಗೆ ಒಂದೇ ಒಂದು ವಿಷಾದದ ನುಡಿ ಕೇಂದ್ರ ಸರ್ಕಾರದ ನಾಯಕರಿಂದ ಬರಲಿಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಬರಲಿಲ್ಲ, ಅಥವಾ NTA ಅಫಿಷಿಯಲ್ಸ್ ಯಾರಿದ್ರು ಅವರಿಂದ ಬರಲಿಲ್ಲ. ಎಲ್ಲರೂ ಇದರಿಂದ ತಪ್ಪಿಸ್ಕೊಡ್ರು, ಏನು ಆಗೇ ಇಲ್ಲ ಅನ್ನೋ ತರ ಇದ್ದಾರೆ. ಈಗ ಆ ಮಕ್ಕಳ ಬೆನ್ನಿಗೆ ಎಲ್ಲರೂ ನಿಲ್ತ್ಕೋಬೇಕಾಗಿದೆ. ಮನೆಯವರು ಹೆಚ್ಚಿನ ಮುತುವರ್ಜಿ ವಹಿಸ್ಬೇಕಾಗಿದೆ. ಆ ಮಕ್ಕಳಿಗೆ ಧೈರ್ಯ ಹೇಳ್ಬೇಕಾಗಿದೆ. ಆ ಥರದ್ದೇನು ಆಗಲ್ಲ ಅನ್ನೋ ಆಶ್ವಾಸನೆಯನ್ನ ಈ ನಮ್ಮ ರಾಜಕೀಯ ನಾಯಕರಂತ ಏನ್ ಹೇಳ್ಕೊಂಡಿದಾರಲ್ಲ ಅವ್ರು ಕೊಡ್ಬೇಕಾಗಿದೆ. ಬದುಕು ವಿಶಾಲವಾಗಿದೆ ಮಕ್ಕಳೇ, ಏನನ್ ಬೇಕಾದ್ರೂ ನೀವು ಸಾಧಿಸ್ಬೋದು. ಇವತ್ತಾಗಿಲ್ದೇ ಇರ್ಬೋದು, ನಾಳೆ ಖಂಡಿತ ನಿಮ್ ಕೈಯಿಂದ ಸಾಧ್ಯ ಇದೆ. ಹಾಗಾಗಿ ಯೋಚನೆ ಮಾಡದೆ, ಚಿಂತಿಸದೆ ಆರಾಮಾಗಿರಿ. ದಯವಿಟ್ಟು ಯಾವುದೇ ದುಡುಕಿನ ನಿರ್ಧಾರವನ್ನ ತಗೋಬೇಡಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದೆಲ್ಲದರ ಜೊತೆನಲ್ಲಿ ಮಕ್ಕಳು ಈಗ ಏನು NTA ಪರೀಕ್ಷೆ ಮತ್ತೆ NTA ಹೇಳಿದೆ, ಜೂನ್ 21ಕ್ಕೆ ನಾನು ನೀಟ್ ಪರೀಕ್ಷೆಯನ್ನ ಮರುಪರೀಕ್ಷೆ ಮಾಡ್ತೀವಿ ಅಂತ ಅದು ಹೇಳಿಕೆನ ನೀಡಿದೆ. ಇದ್ರ ಬಗ್ಗೆ ಮತ್ತೆ ಪರಿಶೀಲನೆ ನಡೆಸಬೇಕಾಗತ್ತೆ. ಕೇಂದ್ರ ಸರ್ಕಾರ ಕೂಡ NTA ಕೂಡ ಇದ್ರ ಬಗ್ಗೆ ಗಂಭೀರವಾಗಿ ಕೂಡಲೇ ಚಿಂತನೆ ನಡೆಸಿ ಒಂದು ಪ್ರಕಟಣೆನ ಹೊರಡಿಸ್ಬೇಕಾಗಿದೆ. ಈ ನೀಟ್ ಪರೀಕ್ಷೆನ ಮಾಡ್ಲೇಬೇಕಾ, ಈ ವರ್ಷ ಮಾಡ್ಲೇಬೇಕಾ, ಮುಂದಿನ ಕ್ರಮಗಳೇನು, ಅದ್ರ ಬಗ್ಗೆ ಕೂಡ ಮತ್ತೊಮ್ಮೆ ಮರುಪರಿಶೀಲನೆ ಮಾಡ್ಲೇಬೇಕು. ಇಲ್ಲದೆ ಇದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅನಿಸ್ತಾ ಇದೆ. ಸ್ನೇಹಿತರೆ, ಎಲ್ಲರೂ
ಜಾಗೃತರಾಗಿರಿ. ಮನೆಯವರು ನಿಮ್ಮ ಮಕ್ಕಳನ್ನ ನೋಡ್ಕೊಳ್ಳಿ, ಅವರಿಗೆ ಆತ್ಮವಿಶ್ವಾಸವನ್ನ ತುಂಬಿ ಡಿಪ್ರೆಷನ್ಗೆ ಹೋಗ್ದಾಗೆ ನೋಡ್ಕೊಳ್ಳಿ. ಯಾಕಂದ್ರೆ ಮಾನಸಿಕ ಖಿನ್ನತೆ ಇದೆಯಲ್ಲ, ಅದು ಯಾವ ಕ್ಷಣದಲ್ಲಿ ಏನನ್ ಬೇಕಾದ್ರೂ ಮಾಡಿಸತ್ತೆ. ಮಕ್ಕಳು ಮಾನಸಿಕ ಖಿನ್ನತೆಗೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ವಾಯ್ಸ್ ಆಫ್ ಪದ್ಮ. ನಿಮ್ಮ ಅನಿಸಿಕೆನ ನನಗೆ ತಿಳಿಸಿ. ಹಾಗೆ ನೀವು ಈ ವಿಡಿಯೋನ ದಯವಿಟ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ.